ಉದ್ಘಾಟಕರು ಮತ್ತು ಅತಿಥಿ ಮಹೋದಯರೆಲ್ಲರೂ ಜೋರಾದ ಚಪ್ಪಾಳೆ ತಟ್ಟುವುದರೊಂದಿಗೆ ಸಸಿಗೆ ನೂರು ಉಳಿಸುವುದರ ಮೂಲಕ ಈ ಗೋಷ್ಠಿಯನ್ನ ಉದ್ಘಾಟಿಸೋಣ. ಕನಕದಾಸರು ಮತ್ತು ಪುರಂದಾಸರನ್ನ ದಾಸ ಸಾಹಿತ್ಯದ ಅಶ್ವಿನಿಯ ದೇವತೆಗಳು ಅಂತ ಕರೀತಾರೆ. 250ಕ್ಕೂ ಹೆಚ್ಚು ಈ ಒಂದು ಕನ್ನಡ ಭಾಷೆ ಯಾವುದೇ ಮಡಿವಂತಿಕೆಯನ್ನು ಹೊಂದಿಲ್ಲ. ಯಾವುದೇ ಮಡಿವಂತಿಕೆ ಇಲ್ಲದೆ ಅನ್ಯ ಭಾಷೆಗಳನ್ನು ಸಹ ಯಥಾವತ್ತಾಗಿ ಸ್ವೀಕರಿಸದೆ ತನ್ನದೇ ಆದಂಥ ಪ್ರಾದೇಶಿಕತೆಯನ್ನು ಉಳಿಸಿಕೊಂಡು ಇಷ್ಟೊಂದು ಮುನ್ನುಗ್ಗುತ್ತಿರುವಂಥ ಈ ಭಾಷೆಗೆ, ಸಾಹಿತ್ಯಕ್ಕೆ ಇಷ್ಟೊಂದು ಬೆಳಕಿಗೆ ಬರಲು ಅನೇಕ ಮಹನೀಯರು ಇದಕ್ಕೆ ಕೊಡುಗೆಗಳನ್ನು ನೀಡಿದ್ದಾರೆ ಅಂತ. ನಿಮಗೆ ಗೊತ್ತಿರಬಹುದು, ಜಗತ್ತಿನಲ್ಲಿರುವಂಥ 6500 ಭಾಷೆಗಳಲ್ಲಿ ಹೆಚ್ಚು ಮಾತನಾಡುವಂಥ ಅದ್ಭುತವಾದ ಸಾಂಸ್ಕೃತಿಕ 30 ಭಾಷೆಗಳಲ್ಲಿ ಕನ್ನಡ ಸ್ಥಾನವನ್ನು ಪಡೆದುಕೊಂಡಿದೆ ಅಂದರೆ ಇದು ಬಹಳಷ್ಟು ಹೆಮ್ಮೆ ಪಡುವಂಥ ವಿಷಯ ಅಂತ. 6500 ಭಾಷೆಗಳಲ್ಲಿ 30ರೊಳಗೆ ಸ್ಥಾನ ಪಡೆದುಕೊಂಡಂಥ ನಮ್ಮ ಕನ್ನಡ ಭಾಷೆ, ಈ ಭಾಷೆಗೆ ಬಹಳಷ್ಟು ಕೊಡುಗೆಗಳನ್ನು ಬಹಳಷ್ಟು ಸಾಹಿತಿಗಳು, ದಾರ್ಶನಿಕರು, ಸಂತರು, ಮಹಾನ್ ವ್ಯಕ್ತಿಗಳು ನೀಡಿದ್ದಾರೆ. ಅದರಲ್ಲಿ ದಾಸರು ಕೊಟ್ಟಂಥ ಸಾಹಿತ್ಯ, ಹರಿದಾಸ ಸಾಹಿತ್ಯ ಈ ಒಂದು ಕನ್ನಡ ಭಾಷೆಗೆ ಅದ್ಭುತವಾದಂಥ ಒಂದು ಕೊಡುಗೆಯನ್ನು ನೀಡಿದೆ ಎಂದು ಹೇಳಿದರೆ ಅತಿಶಯೋಕ್ತಿ ಆಗಲಾರದು ಅಂತ. ಕನ್ನಡ ಭಾಷೆಗೆ ಹರಿದಾಸ ಸಾಹಿತ್ಯ ಒಂದು ಅಮೂಲ್ಯವಾದಂಥ ಸಂಪತ್ತು. ಈ ಹರಿದಾಸ ಸಾಹಿತ್ಯ ಕೇವಲ ವಿಶ್ವ ಸಾಹಿತ್ಯವನ್ನು ಮಾತ್ರ ಶ್ರೀಮಂತಗೊಳಿಸಲಿಲ್ಲ, ಕೇವಲ ಕನ್ನಡ ಸಾಹಿತ್ಯವನ್ನು ಮಾತ್ರ ಶ್ರೀಮಂತಗೊಳಿಸಲಿಲ್ಲ, ಮನುಷ್ಯರ ಬದುಕನ್ನು ಸಹ ಶ್ರೀಮಂತಗೊಳಿಸಿದವು ಅಂತ. ಮನುಷ್ಯ ಜಗತ್ತಿನಲ್ಲಿ ಬದುಕುವುದು ಮುಖ್ಯವಲ್ಲ, ಹೇಗೆ ಬದುಕಬೇಕೆಂಬುದನ್ನು ಈ ಹರಿದಾಸ ಸಾಹಿತ್ಯ ನಮಗೆ ಕಲಿಸಿತು ಅಂತ. ಒಂದು ಕಡೆ ಹೇಳ್ತಾರೆ, ಎಲ್ಲ ಸಾಹಿತ್ಯಗಳ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಅದು ಎಲ್ಲರ ಮನಸ್ಸನ್ನು ಮುಟ್ಟಬೇಕು, ಅದು ಎಲ್ಲರ ಮನಸ್ಸನ್ನು ತಟ್ಟಬೇಕು ಅಂತ. ಪ್ರತಿಯೊಂದು ಸಾಹಿತ್ಯದ ಉದ್ದೇಶ ಮನಸ್ಸುಗಳನ್ನು ಬೆಸೆಯಬೇಕು ಅಂತ. ಅಂಥ ಮನಸ್ಸುಗಳನ್ನು ಬೆಸೆಯುವಂಥ ಸಾಹಿತ್ಯ ಯಾವುದಾಗಿದ್ದರೆ ಬಹುಶಃ ಅದು ಹರಿದಾಸ ಸಾಹಿತ್ಯ ಅಂತ. ಒಂದು ಕಡೆ ಹೇಳ್ತಾರೆ, ಅದು ಯಾವ ರೀತಿಯಾಗಿ ಮನಸ್ಸುಗಳನ್ನು ಮುಟ್ಟಿದೆ, ಯಾವ ರೀತಿಯಾಗಿ ಮನಸ್ಸುಗಳನ್ನು ತಟ್ಟಿದೆಪ್ಪ ಅಂದ್ರೆ, ಹಿಂದುಳಿದ ಸಮಾಜ ಇರಲಿ, ದಲಿತ ಸಮುದಾಯಗಳಿರಲಿ, ವೀರಶೈವರ ಮಠಮಾನ್ಯಗಳಿರಲಿ, ವೈಷ್ಣವರ ಮಠಗಳೇ ಇರಲಿ, ಇವೆಲ್ಲದರಲ್ಲಿಯೂ ಸ್ಥಾನ ಯಾವುದಾದ್ರೂ ಪಡೆದಿದ್ದರೆ ಅದು ಹರಿದಾಸ ಸಾಹಿತ್ಯ ಅಂತ. ಇವೆಲ್ಲವುಗಳಲ್ಲಿ ನಾವು ಹರಿದಾಸರ ಕೀರ್ತನೆಗಳನ್ನು, ಭಜನೆಗಳನ್ನು ನಾವು ಭಾಳಷ್ಟು ಸ್ವೀಕಾರವಾದದ್ದು ಇದು. ಈ ಸಾಹಿತ್ಯ ಸರಳವಾದ ಭಾಷೆಯಲ್ಲಿ ಹೇಳಬೇಕಾದರೆ ದ್ಯಾಮೋಹನ ಗುಡಿ, ದುರ್ಗವನ ಗುಡಿಗಳಲ್ಲಿ, ಕಾಳಮ್ಮನ ಗುಡಿಗಳಲ್ಲಿ, ವೀರಶೈವರ ಮಠಮಾನ್ಯಗಳಲ್ಲಿ, ವೈಷ್ಣವರ ಮಠಗಳಲ್ಲಿ ಯಾವುದೇ ಜಾತಿ ಮತದ ಭೇದವಿಲ್ಲದೆ ಸ್ವೀಕಾರವಾಗುವಂಥ ಸಾಹಿತ್ಯ ಯಾವುದಾಗಿದ್ದರೆ ಅದು ಹರಿದಾಸ ಸಾಹಿತ್ಯ ಅಂತ. ಅಷ್ಟೊಂದು ಭಾವೈಕ್ಯತೆ ಉಳ್ಳಂಥ ಈ ಸಾಹಿತ್ಯವಾಗಿದೆ ಅಂತ. ಇನ್ನು ಈ ಸಾಹಿತ್ಯದಲ್ಲಿ ಬರುವಂಥ ವಿಶೇಷತೆ ಯಾವುದಪ್ಪ ಅಂದ್ರೆ, ಹರಿದಾಸ ಸಾಹಿತ್ಯದ ಕೀರ್ತನೆಗಳಾಗಲಿ, ಭಜನೆಗಳಾಗಲಿ, ಅಲ್ಲಿರುವಂಥ ಮುಂಡಿಗೆಗಳಾಗಲಿ, ಅಲ್ಲಿರುವಂಥ ಉಗಾಭೋಗಗಳಾಗಲಿ, ಪ್ರತಿಯೊಂದು ಅದ್ಭುತವಾದಂಥ ಈ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದರ ಜೊತೆಗೆ ಈ ಎಲ್ಲ ಭಜನೆಗಳಲ್ಲಿ, ಕೀರ್ತನೆಗಳಲ್ಲಿ ನಾವು ಏನು ಕಾಣ್ತೀವಪ್ಪ ಅಂದ್ರೆ ಹರಿದಾಸ ಸಾಹಿತ್ಯದ, ಹರಿದಾಸರ ವಿಶಾಲವಾದಂಥ ಮನಸ್ಸು, ಅವರ ನಡೆನುಡಿಗಳು, ಅವರು ಸಚ್ಚಾರಿತ್ರ್ಯ ಇವೆಲ್ಲವನ್ನು ಕಾಣುವುದರ ಜೊತೆಗೆ ಕನ್ನಡ ಸಾಹಿತ್ಯಕ್ಕೆ ಹರಿದಾಸರು ಕೊಟ್ಟ ಕೊಡುಗೆ ಅಂದರೆ, ಹರಿ ಅನ್ನುವ ಶಬ್ದವೂ ಸಂಸ್ಕೃತದ್ದೇ, ದಾಸ ಅನ್ನುವ ಶಬ್ದವೂ ಕೂಡ ಸಂಸ್ಕೃತದ್ದೇ. ಅಂದ ಮೇಲೆ ಅವರು ಕೊಟ್ಟಂತಹ ಕೊಡುಗೆ ಏನು ಅಂದರೆ, ಶಬ್ದಗಳು ಏನಾದರೂ ಸಂಸ್ಕೃತದ್ದಾದರೂ ಕೂಡ ವೇದವ್ಯಾಸರು, ಮಧ್ವಾಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಏನು ಸಂಸ್ಕೃತದ ಸಾಹಿತ್ಯವನ್ನು ರಚನೆ ಮಾಡಿ ಸಂಸ್ಕೃತವನ್ನು ಶ್ರೀಮಂತಗೊಳಿಸಿದರಲ್ಲ, ಅಂತಹ ಸಂಸ್ಕೃತದ ಸಾಹಿತ್ಯದ ಶ್ರೀಮಂತಿಕೆಯಲ್ಲಿ ನಮ್ಮ ಕನ್ನಡ ಸಾಹಿತ್ಯವೂ ಕೂಡ ಏನು ಬಡವನಲ್ಲ, ಅದು ಕೂಡ ಶ್ರೀಮಂತವಾದದ್ದೇ ಅಂತ ತೋರಿಸಿಕೊಟ್ಟ ವ್ಯಕ್ತಿಗಳು ಅಂದರೆ ಕನ್ನಡದ ಹರಿದಾಸರುಗಳು. ಏನು ಅದ್ಭುತವಾದಂತಹ ಸಾಹಿತ್ಯವನ್ನು ಸಂಸ್ಕೃತದಲ್ಲಿ ನೀಡಿಕೊಟ್ಟಿದ್ದಾರೆ, ಆ ಸಂಸ್ಕೃತದಲ್ಲಿ ಕೊಟ್ಟ ಸಾಹಿತ್ಯವನ್ನೇ ಕನ್ನಡೀಕರಣ ಮಾಡಿ ತೋರಿಸಿದರು. ಸಂಸ್ಕೃತ ಸಾಹಿತ್ಯದ ಒಂದು ಕನ್ನಡಿ ಯಾವುದು ಅಂತಂದರೆ ಅದು ಹರಿದಾಸ ಸಾಹಿತ್ಯ. ಏನು ಅದ್ಭುತವಾದಂತಹ ಚಿಂತನೆಯನ್ನು ಇಷ್ಟೊತ್ತಿನವರೆಗೂ ನಾವು ಕೇಳಿದ್ದೇವೆ. ಎಲ್ಲ ರೀತಿಯಾದ ಪುರಂದರದಾಸರ, ಕನಕದಾಸರ, ಕೇವಲ ಒಬ್ಬರು ಇಬ್ಬರು ಅಲ್ಲ, 250 ಹರಿದಾಸರುಗಳು ಕನ್ನಡಕ್ಕಾಗಿ ಜೀವನವನ್ನು ಸಹಿಸಿದ್ದಾರೆ. ಅಂದರೆ ಕೇವಲ ನಮ್ಮ 250 ಹರಿದಾಸರುಗಳು ಕನ್ನಡದಲ್ಲೇನೇ ಪದ್ಯಗಳನ್ನು ರಚನೆಯನ್ನು ಮಾಡಿದ್ದಾರೆ. ಕೇವಲ ಇಷ್ಟೇ ಅಲ್ಲ,
ಒಂದೊಂದು ಮಾತುಗಳು ಸಂಸ್ಕೃತದಲ್ಲಿರುವ ಒಂದೊಂದು ಮಾತುಗಳನ್ನು ಕೂಡ ಕನ್ನಡದಲ್ಲಿ ನೋಡಿ. ಕೃಷ್ಣ ಹೇಳಿದ್ದೇನು? ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಕೃಷ್ಣ 4ನೇ ಅಧ್ಯಾಯದ ಗೀತೆಯಲ್ಲಿ ಹೇಳಿದ. 4 ವರ್ಣಾಶ್ರಮಗಳನ್ನು ನಾನು ಸೃಷ್ಟಿ ಮಾಡಿದ್ದೇನೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ನಾವು ಹೀಗೆ ತಿಳಿದುಕೊಂಡು ಬದುಕಬೇಕಾ ಅಂದರೆ ಅದಕ್ಕೆ ಕನಕದಾಸರು ಬಂದು ಹೀಗೆ ತಿಳಿಯಬೇಡಿ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯವೇನಾದರೂ ಬಲ್ಲಿರ ಅಂತ ಕೇಳಿದರು. ಕೃಷ್ಣ ಹೇಳಿದ 4 ವರ್ಣಗಳೇನೋ ನಿಜ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ, ಆ ವರ್ಣಗಳು ನಿಜವಾದದ್ದು. ಆದರೆ ಬದುಕಬೇಕಾದ ರೀತಿ ಹೇಗೆ ಅಂತಂದರೆ, ಸಾಮಾನ್ಯವಾಗಿ ಒಂದು ಕಥೆಯನ್ನು ಹೇಳ್ತೇನೆ. ಒಂದು ಬಾಳೆ ಎಲೆ ಇರುತ್ತದೆ. ಬಾಳೆ ಎಲೆಯನ್ನು ನೋಡಿದಾಗ ಬ್ರಾಹ್ಮಣರಿಗೆಲ್ಲ ಗೊತ್ತಿರ್ತದೆ, ಒಂದು ಬಾಳೆ ಎಲೆ ಊಟ ಅಂದರೆ ಅಲ್ಲಿ ಉಪ್ಪು ಇರಬೇಕು, ಚಟ್ನಿ ಇರಬೇಕು, ಕೋಸಂಬರಿ ಇರಬೇಕು, ಪಲ್ಯ ಇರಬೇಕು, ಕಾರೇಸ್ ಇರಬೇಕು, ಪಾಯಸ ಇರಬೇಕು, ಅನ್ನ ಇರಬೇಕು, ಈ ಸೈಡು ಚಿತ್ರಾನ್ನ ಇರಬೇಕು, 2 ಬಟ್ಟಲಿನಲ್ಲಿ, ಒಂದರಲ್ಲಿ ಸಾರು ಇನ್ನೊಂದರಲ್ಲಿ ಮಜ್ಜಿಗೆ. ಇಷ್ಟಿದ್ದರೆ ಆ ಎಲೆಗೆ ಒಂದು ಶೋಭೆ. ಈ ಸಮಾಜ ಎನ್ನುವ ಬಾಳೆ ಎಲೆಯಲ್ಲಿ ಕೇವಲ ಅನ್ನ ಇದ್ದರೂ ಶೋಭೆಯಲ್ಲ, ಕೇವಲ ಬ್ರಾಹ್ಮಣನಿದ್ದರೂ ಶೋಭೆಯಲ್ಲ, ಕೇವಲ ಕ್ಷತ್ರಿಯನಿದ್ದರೂ ಶೋಭೆಯಲ್ಲ, ಎಲ್ಲ ಧರ್ಮದವರು ಕೂಡ ಒಗ್ಗಟ್ಟಾಗಿ ಸೇರಿದರೆ ಈ ಸಮಾಜ ಎನ್ನುವ ಬಾಳೆ ಎಲೆ ಇದು ಉತ್ತಮವಾಗಿ ಕಾಣುತ್ತದೆ ಎನ್ನುವ ಸಂದೇಶ ಕೊಟ್ಟವರು ನಮ್ಮ ಕನಕದಾಸರು. ಕನ್ನಡ ಹರಿದಾಸ ಸಾಹಿತ್ಯ ಪಂಥದ ಕಾಕಂಡ್ಕಿಯ ಮೈಪತಿದಾಸರು ಕವಿಗಳು, ಆದಿಲ್ಶಾಹಿ ಆಸ್ಥಾನದ ಕೋಶಾಧೀಕ್ಷರು ಮತ್ತು ಮೊಹಮ್ಮದ್ ಆದಿಲ್ಶಾಹಿಯ ಆಪ್ತ ಕಾರ್ಯದರ್ಶಿ ಕೂಡ ಆಗಿದ್ದಂಥವರು. ಕೇಳಿಸ್ತಾ ಇಲ್ಲ? ನೋಡ್ರಿ, ಕೇಳಿಸ್ತದ ಕೊನೆದವ್ರಿಗೆ? ಮೈಪತಿದಾಸರ ಬಾಲ್ಯ. ಮೈಪತಿದಾಸರು ಕ್ರಿಸ್ತಶಕ 1611ರಲ್ಲಿ ಇಂದಿನ ಬೆಳಗಾವಿ ಜಿಲ್ಲೆಯ ಐಗಳೆ ಅಂತ ಒಂದು ಗ್ರಾಮ ಬರುತ್ತೆ. ಐಗಳೆ ಗ್ರಾಮದಲ್ಲಿ ಜನಿಸಿದ್ರು. ಬಹುಶಃ ತಾಯಿ ತವ್ರ ಮನೆ ಅದು. ತಾಯಿ ಲಕ್ಷ್ಮೀಬಾಯಿ, ತಂದೆ ಕೊನೆರಾಯರು. ಇವರ ಮೂಲ ಹೆಸರು ಮಹಿಪತಿ. ಬ್ರಾಹ್ಮಣ ಸಮುದಾಯದಲ್ಲಿ ವಿವಾಹ ಆದ ಮೇಲೆ ರಾಯರು ಅಂತ ಕರೀತಾರೆ. ಗ್ರಾಮಾಂತರ ಭಾಗದಲ್ಲಿ ಯಾಕರೆ ರಾಯರು ಆರಾಮದಿರೇನೋ ಅಂತ. ಮುಂದೆ ಮೈಪತಿ ರಾಯರಾಗ್ತಾರೆ. ಆಮೇಲೆ ದಾಸರಾದರು, ಮೈಪತಿ ದಾಸರು ಅಂತನೂ. ಈ ರಾಯರು ದಾಸರು ಅನ್ನೋದ್ರ ಕುರಿತು ಸಂಶೋಧಕರಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ. ಹಾಗೆ ನೋಡಿದರೆ ಮೈಪತಿ ದಾಸರ ಬಗ್ಗೆ ಅದ್ಭುತವಾಗಿ ಅಭ್ಯಾಸ ಮಾಡಿದಂಥವರು ನಾಡಿನ ಹಿರಿಯ ಸಂಶೋಧಕರಾದಂತಹ ಡಾಕ್ಟರ್ ಕೃಷ್ಣ ಕೋಲಾರ ಕುಲಕರ್ಣಿ ಅವರು ಹೇಳ್ತಾರೆ, ಇಲ್ಲ, ಮೈಪತಿ ಅವರು ಪುರಂದರ ದಾಸರಂತೆ ದಾಸರ ಅಲ್ಲ. ತಂಬೂರಿ ಹಿಡ್ಕೊಂಡು ಅವರು ಪರ್ಯಟನ ಮಾಡ್ತಾ ಸಾಹಿತ್ಯ ರಚಿಸಿದವರಲ್ಲ, ಒಂದೇ ಕಡೆ ಕೂತು ಅನುಷ್ಠಾನ ಮಾಡಿ ಬರೆದಂಥವರು. ಹೀಗಾಗಿ ಮೈಪತಿ ರಾಯರು ಅಂತ ಕರೆಯೋದು ಭಾಳ ಉತ್ತಮ. ಆದರೆ ಇಡೀ ಸಾಹಿತ್ಯದಲ್ಲಿ ನಾವು ಮೈಪತಿ ದಾಸರಂಥವರನ್ನು ಗುರುತಿಸ್ತೇವೆ. ಇವರ ಗುರುಗಳು ಭಾಸ್ಕರಾಚಾರ್ಯರು, ಇಲ್ಲೇ ಸಾರವಾಡ ಗ್ರಾಮದವರು. ಇವರು ಬಾಲ್ಯದಲ್ಲಿದ್ದಾಗ ತಂದೆ ತಾಯಿ ಧಾರ್ಮಿಕ ವೃತ್ತಿಯಲ್ಲಿ ಇದ್ದಂಥವ್ರು. ಇವರು ತಂದೆ ಕೊನೆರಾಯರು ಮಕ್ಕಳ ಭವಿಷ್ಯ ಬಗ್ಗೆ ಕೇಳ್ತಾರೆ, ಏನಾಗ್ಬೋದು ಇವರು ಮುಂದೆ ಅಂತನೋ ಅಂತ. ಅವರ ಭವಿಷ್ಯ ಬಗ್ಗೆ ಹೇಳ್ತಾರೆ, ಬಹಳ ಗಣ್ಯ ವ್ಯಕ್ತಿ ಆಗ್ತಾರೆ, ರಾಜ ವೈಭವವನ್ನು ಪಡಿತಾರೆ, ಮುಂದೆ ತ್ಯಾಗಿಗಳಾಗ್ತಾರೆ ಅನ್ನೋದನ್ನು ಬಾಲ್ಯದಲ್ಲೇ ಅವರಿಗೆ ಈ ಪ್ರಹ್ಲಾದ ಕೃಷ್ಣಾಚಾರ್ಯರು ಅಂತ ಹೇಳಿರ್ತಾರೆ. ಈ ವಂಶದ ಕೊನೆರಾಯರು ಇವರು ಮೂಲತಃ ಬಾಗಲಕೋಟೆ ಜಿಲ್ಲೆಯವರು. ಅಲ್ಲಿ ಅವರಿಗೆ ಕಾತವಟೆ ಅಂತನ್ನೋ ಮನೆತನ ಅಂತ ಕರಿತಿರ್ತಾರೆ. ಅದನ್ನು ಜನ ಕಾತೋಟೆ ಅಂತ ಆಗಿರುವಂಥದ್ದು. ಆ್ಯಕ್ಚುಲಿ ಕಾತವಟೆ ಅದು. ಕಾತವಟೆ ಮನೆತನದ ರಂಗಭಟ್ರ ವಂಶಸ್ಥರು ಇವರು. ಇವ್ರ ತಂದೆ ಕೊನೆರಾಯರು. ತಂದೆ ಇಬ್ಬರು ಮಕ್ಕಳಿಗೆ, ಇವ್ರಿಗಿಂತ ಅವರು ಹಿರಿಯ ಮಗ ಇರ್ತಾರೆ ಗುರುರಾಯರು. ಇಬ್ಬರಿಗೂ ವೇದ, ಉಪನಿಷತ್ತು, ಭಗವದ್ಗೀತೆ ಇವೆಲ್ಲ ಜ್ಞಾನವನ್ನು ಕೊಡ್ತಾರೆ. ಬೆಳೀತಾ ಅವರು ವೈದಿಕ ವೃತ್ತಿಯನ್ನು ಮಾಡ್ತಾಯಿದ್ದರು, ಕೀರ್ತನೆಗಳನ್ನು ನಡೆಸ್ತಾಯಿದ್ದರು.
ಭಾರತ ದೇಶದ ಮಧ್ಯಕಾಲೀನ ಇತಿಹಾಸದಲ್ಲಿ ಭಕ್ತಿ ಪಂಥ ಅನ್ನುವಂಥದ್ದು ಬಹಳ ದೊಡ್ಡ ಪ್ರವಾಹವಾಗಿ ಹರಿದಿರ್ತಕ್ಕಂಥದ್ದು. ಈ ಭಕ್ತಿ ಪಂಥದಲ್ಲಿ ಕನ್ನಡದ ನೆಲದೊಳಗೆ ಎರಡು ಕಣ್ಣುಗಳಾಗಿ ಬಂದಿರತಕ್ಕಂಥವುಗಳು ಮತ್ತು ಜಗತ್ತಿನ ನೆಲೆಯ ಸಾಹಿತ್ಯಕ್ಕೆ ಶ್ರೇಷ್ಠ ಕೊಡುಗೆಯಾಗಿ ನಿಲ್ತಕ್ಕಂಥವುಗಳು ಒಂದು ವಚನ ಸಾಹಿತ್ಯ, ಇನ್ನೊಂದು ದಾಸ ಸಾಹಿತ್ಯ. ವಚನದ ನೆಲೆ ಮತ್ತು ದಾಸ ಸಾಹಿತ್ಯದ ನೆಲೆಯನ್ನು ಆಶಯವಾಗಿಟ್ಕೊಂಡು ಗಮನಿಸ್ತಾ ಹೋದ ಹಾಗೆಯೇ ಒಂದು ಹರಪಾರಮ್ಯ, ಇನ್ನೊಂದು ಹರಿಪಾರಮ್ಯ. ಶಿವನನ್ನು ಸ್ತುತಿಸುವುದು, ಹರಿಯನ್ನು ಸ್ತುತಿಸುವುದು ಎರಡರ ಮುಖ್ಯವಾದ ಬುನಾದಿಗಳು. ಈ ಬುನಾದಿಯ ಮೇಲೆ ದೊಡ್ಡ ಸೌಧವನ್ನು ಕಟ್ಟಿಸಿರ್ತಕ್ಕಂಥವರು ಶರಣ ಸಾಹಿತ್ಯದ ನೆಲೆಯಲ್ಲಿ ಬಸವಾದಿ ಪ್ರಮಥರು. ದಾಸ ಸಾಹಿತ್ಯದ ನೆಲೆಯಲ್ಲಿ ಸಂಗೀತದ ಮೂಲಕ ಮನೆ ಮನೆಗೆ ಸಾಹಿತ್ಯವನ್ನು ಮುಟ್ಟಿಸಿದ ಕೀರ್ತಿಗೆ ಭಾಜನರಾಗಿರ್ತಕ್ಕಂಥವರು ಹರಿದಾಸರು. ಆತ್ಮೀಯರೇ, ಈ ಎರಡೂ ಆಲೋಚನೆಗಳನ್ನು ತಮ್ಮ ಮುಂದೆ ಇಟ್ಟು ಕೆಲವು ಸಂಗತಿಗಳನ್ನು ತಮಗೆ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ ಏನು ಅಂತಂದರೆ, ಬಹುಶಃ ಹರಿದಾಸ ಪರಂಪರೆಯಲ್ಲಿ ನನ್ನ ತಿಳುವಳಿಕೆ ಮಟ್ಟಿಗೆ, ನನ್ನ ಓದಿನ ಮಟ್ಟಿಗೆ ಅವೈದಿಕ ನೆಲೆಯಲ್ಲಿರ್ತಕ್ಕಂಥವರು ಕನಕದಾಸರು ಒಬ್ಬರೇ. ಎಲ್ಲವೂ ಬ್ರಾಹ್ಮಣ ಸಂಸ್ಕೃತಿಯಿಂದ ಬಂದಿರತಕ್ಕಂಥ ಹರಿದಾಸರು ಬ್ರಾಹ್ಮಣರೇತರಾಗಿ, ಬ್ರಾಹ್ಮಣರು ಮೆಚ್ಚಿಕೊಳ್ಳುವ ಹಾಗೆ, ಬ್ರಾಹ್ಮಣರು ತಲೆದೂಗುವ ಹಾಗೆ, ಬ್ರಾಹ್ಮಣರು ಹೌದು 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 ಎನ್ನುವ ಹಾಗೆ ಸಾಹಿತ್ಯ ಶ್ರೇಷ್ಠತೆಯನ್ನು ಮೆರೆದಿರತಕ್ಕಂಥವರು ಕನಕದಾಸರು. ಇದು ಬಹಳ ದೊಡ್ಡ ವಿಚಾರ ಅನ್ನೋದನ್ನು ಗಮನಿಸಬೇಕು. ಯಾಕೆ ಅಂತಂದ್ರೆ, ಕನಕದಾಸರು ಸಾಮಾಜಿಕ ನೆಲೆಯಲ್ಲಿ ಪಟ್ಟಿರ್ತಕ್ಕಂಥ ನೋವು, ಅನುಭವಿಸಿರ್ತಕ್ಕಂಥ ಯಾತನೆ ಅಪಾರವಾಗಿರ್ತಕ್ಕಂಥದ್ದು. ಅವರ ಘಟನೆಗಳ ಒಂದೊಂದು ಈ ಸಮಾಜದಿಂದ ಅವರು ಪಡೆದುಕೊಂಡಿರತಕ್ಕಂಥ ಒಂದು ಏನು ಕಷ್ಟಗಳಿದ್ದಾವಲ್ಲ, ಒಮ್ಮೊಮ್ಮೆ ನಮಗೆ ಬಹಳಷ್ಟು ಭಾವುಕರನ್ನಾಗಿ ಮಾಡ್ತವೆ. ಕನಕದಾಸರು ಬರೇ ಹರಿದಾಸರಲ್ಲ, ಕನ್ನಡದ ಬಹಳ ದೊಡ್ಡ ಕವಿಗಳು, ಅವರು ತತ್ವಜ್ಞಾನಿಗಳು, ಕಲಿಗಳು, ಜೊತೆಗೆ ಒಬ್ಬ ವೀರಾದಿವೀರರಾಗಿ ಸಮಾಜದ ಜೊತೆಗೆ ಸಮಾಜವನ್ನು ತೆಕ್ಕಿಗೆ ಹಾಕ್ಕೊಂಡು ಗೆದ್ದಿರತಕ್ಕಂಥವರು ಕನಕದಾಸರು. ಅದಕ್ಕಾಗಿಯೇ ಕನಕ ಕನಕ ಕನ್ನಡ ಸಾಹಿತ್ಯಕ್ಕೆ ಕನಕ. ಬರೀ ಕನಕದಾಸರನ್ನಲ್ಲ, ಅವರು ಕನ್ನಡ ಸಾಹಿತ್ಯಕ್ಕೆ ಸುವರ್ಣದ ರೂಪದೊಳಗೆ, ಬಂಗಾರದ ರೂಪದೊಳಗೆ ಇರತಕ್ಕಂಥವರು ಕನಕದಾಸರು. ಅವರ ಬದುಕಿನ ಪುಟ, ಸಾಹಿತ್ಯದ ಪುಟ 15-20 ನಿಮಿಷನೊಳಗೆ ಹೇಳೋದು ಬಹಳ ಕಷ್ಟಕರವಾಗಿರ್ತಕ್ಕಂಥ ಸಂಗತಿ. ಸುಮ್ಮನೆ ಹೈಲೈಟ್ಸ್ ಮಾತುಗಳನ್ನು ಮಾತ್ರ ತಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಕನಕರು ನೋಡ್ರಿ, ಅವರ ಉದಾರತ್ವ, ಅವರ ಸಾಮಾಜಿಕತೆ, ಅವರ ಸಂಘರ್ಷದ ನೆಲೆಯ ಬದುಕು, ನಿರಾಶವಾದದ ತತ್ವ, ಒಂದು ಸಮಾಜವನ್ನು ಟೆಕ್ಕಿಗೆ ಹಾಕ್ಕೊಂಡು ಎದುರಿಸಿ ಎದ್ದು ನಿಲ್ಲುವ ಛಲವಂತಿಕೆ ಕನಕರ ವ್ಯಕ್ತಿತ್ವದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯತೆ ಅದು. ಯಾಕಂದ್ರೆ ಗೋಷ್ಠಿಯಲ್ಲಿ ನೀವು ಇದ್ದು ನೀವು ಕೇಳುವುದು ಭಾಳ ಮಹತ್ವ. ಯಾಕಂದ್ರೆ ಯಾವಾಗೂ ಮಾತೇರತ್ ಹೇಳ್ತಾರೆ ನಿಮಗೆ. ಮಾತೇರ್ ಅಂದ್ರೆ ಏನು? ಮಾತನಾಡೋರಿಗೆ ಮಾತೇರ್ ಹೇಳ್ತಾರೆ. ಅದಕ್ಕೆ ನೀವು ಮಾತನಾಡದೆ ಇವತ್ತು ಕೂತು ಕೇಳಿರಲ್ಲ, ನಿಮಗೆ ಎಷ್ಟು ಹ್ಯಾಟ್ಸ್ ಹೇಳಿದ್ರು ಕಡಿಮೆನೆ. ಯಾಕಂದ್ರೆ ಅಂಥ ಮಾತುಗಳಿದ್ದು ಅದಕ್ಕೆ ನೀವೆಲ್ಲರೂ ಸೈಲೆಂಟಾಗಿ ಕೂತು ಕೇಳಿರಿ. ಆದ್ರೆ ಮೇಡಮ್ ಉತ್ಲಾಸ್ಕರ್ ಅವರು ಮಾತನಾಡಬೇಕಾಗಿತ್ತು. ಯಾಕಂದ್ರೆ ಮಹಿಳೆ ಗೋಷ್ಠಿ ಅಂದ್ರೆ ಒಬ್ರು ಯಾರೇ ಮಹಿಳೆಯರು ಮಾತಾಡ್ಬೇಕಲ್ಲ. ಎಲ್ಲ ಪುರುಷರೇ ನಾವು ಭಾಳ ಮಂದಿ ಕೂತೇವು, ಪುರುಷರೇ ವೇದಿಕೆ ಮ್ಯಾಗದೇವು, ನಾವೇ ಏನದ ಮಾತನಾಡಕತ್ತೇವು. ಅದಕ್ಕೆ ನನಗೊಂದು ಸ್ವಲ್ಪ ಖೇದ ಅನ್ನಿಸ್ತು. ಆದ್ರೆ ಏನು ಮಾತನಾಡಬೇಕು, ಏನು ಇದು ಮಾಡ್ಬೇಕು ಅನ್ನೋದು ಎಲ್ಲ ಮನಸ್ಸಿನಾಗ ಇಟ್ಕೊಂಡು ಮಾಡಿಕೊಂಡು ನೀವು ಇವತ್ತು ಟೇಪ್ ಮಾಡ್ಕೊಂಡಿರಿ. ಇನ್ನು ಮುಂದೆ ಎಲ್ಲಿ ಹೋದ್ರು
ಹೌದ್ರಿ, ಈ ದಾಸಗೋಷ್ಠಿ ಅಂತ ಮೇಳಗೋಷ್ಠಿ ಮುಗಿದ ನಿಮ್ಮನ್ನೆಲ್ಲ ಮಹಿಳೆಯರನ್ನ ನೋಡಿ ನಾ ಮೇಳಗೋಷ್ಠಿನೇ ಅನ್ಕೊಂಡಿದ್ದೆ. ಆ ದಾಸಗೋಷ್ಠಿ ಈಗ ತಾನೇ ಎಲ್ಲರೂ ದಾಸರ ಇದ್ರ ಬಗ್ಗೆ ಹೇಳಿದರು. ಭಾಳ ಖುಷಿ ತರುವಂಥದ್ದು ಭಾಳ ಇದು. ಇವ್ರ ಮಾತುಗಳನ್ನು ಕೇಳಿ ಕೇಳಿ ಏನೂ ಬಲ್ಲಾರ್ದವ, ಏನೂ ತಿಳಿಲಾರ್ದವ ಅವ ಸಹಿತ ಎಲ್ಲ ತಿಳ್ಕೊಂಡು ಮಾಡಿಕೊಂಡು ಮುಂದಿನ ಜೀವನದಲ್ಲಿ ಬೇಡದಾಗಿ ಹೋಗ್ಬೋದು ಅಂಥ ಮಾತುಗಳಿದ್ದು. ಅದಕ್ಕೆ ಒಂದೇನು ಉದಾಹರಣೆ ಅಂದ್ರೆ, ಒಬ್ಬರು ಪ್ರವಚನಕಾರರಿದ್ದರು, ಭಾಳ ಚೆನ್ನಾಗಿ ಪ್ರವಚನ ಹೇಳ್ತಿದ್ರು. ಅವ್ರ ಪ್ರವಚನ ಹೇಳುವುದಂದ್ರೆ ಎಲ್ಲರೂ ಕೂತು ಕೇಳುವುದಂದ್ರೆ ಎಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತಿತ್ತು, ಯಾರೂ ಎದ್ದು ಹೋಗಿದ್ದಿಲ್ಲ. ಅಂಥ ಮಾತುಗಳನ್ನು ಹೇಳ್ತಿದ್ರು. ಅಂಥ ಅದ್ಭುತ ಇದು ಇತ್ತು ಅವರಲ್ಲಿ. ಅವ್ರೇನದ ಕಾರ್ ತಗೊಂಡು ಎಲ್ಲಿ ಪ್ರವಚನಕ್ಕೆ ಹೋಗ್ಬೇಕಾಗಿರ್ತದೆ ಆ ಸ್ಥಳಕ್ಕೆ ಹೋಗಾಕ ಕಾರ್ ಇಟ್ಟಿದ್ರು. ಆ ಕಾರಿಗೆ ಒಬ್ಬ ಡ್ರೈವರ್ ಇದ್ದ. ಆ ಡ್ರೈವರ್ನ ಕರ್ಕೊಂಡು ಏನದ ಎಲ್ಲ ಕಡೆ ಹೋಗಿದ್ರು. ಅವ್ರು ಹೋಗಿ ಪ್ರವಚನ ಮಾಡಕತ್ಕೊಳ್ಳಿ ಡ್ರೈವರ್ ಕೆಲಸ ಏನು, ನಮ್ಮ ಜೋಡಿ ನಡುವು ಬಂದು ಕೂತು ಕೇಳುವಂಥ ಕೆಲಸ ಒಂದು. ಯಾವತ್ತು ಕೇಳಿ 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 ಎಷ್ಟಿದು ಅದ ಅಂದ್ರೆ ಅವ ಹೆಚ್ಚು ಕಡಿಮೆ ಆ ಪುರಾಣಿಕರು ಏನು ಹೇಳ್ತಾರೆ ಅದಕ್ಕಿಂತ ಹೆಚ್ಚಿಗೆ ಹೇಳುವಂಥ ತಾಕತ್ತು ಬಂದುಬಿಡ್ತಾವ. ಅವ ಅಂದವ ಕಾರ್ನಾಗ ಹೋಗಾಗ, ಮುತ್ತೆಯವ್ರ ನಾನು ಎಷ್ಟು ಶಾಣೆ ಆಗೀನಿ, ಎಷ್ಟು ಇದು ಆಗೀನಿ ಅಂದ್ರೆ ನಿಮ್ಮ ಮಾತುಗಳನ್ನು ಕೇಳಿ ಕೇಳಿ ನೀವು ಹೆಂಗೆ ಪ್ರವಚನ ಹೇಳ್ತಿರಲ್ಲ ಇದಕ್ಕಿಂತ ಅದ್ಭುತ ಹೇಳುವಂಥ ತಾಕತ್ತು ನನಗೆ ಬಂದದ್ರಿ. ಅದು ಹೆಂಗೋ ಅಂದ್ರೆ ಅವರು ಅದು ಹೆಂಗಂದ್ರೆ ನೀವು ಒಂದು ಅವಕಾಶ ಕೊಟ್ರಿ ಅಂದ್ರೆ ನಾನು ಅದನ್ನು ಮಾಡಿ ತೋರಿಸ್ತೀನಿ ರೀ ಅಂತ. ಅದು ಅವಕಾಶ ಮತ್ತ್ಯಾಕೆ ನಾಳೆ ನಾಡ್ದ ಇವತ್ತು ಹೊಂಟೇವಲ್ಲ ಪ್ರವಚನಕ್ಕೆ ಅಲ್ಲೇ ತೋರಿಸ್ಬಿಡು ನಿಂದತ್ ಹೇಳಿ ಒಂದು ಆ ಊರು ಸಮೀಪ ಬಂದ ಕೂಳೆ ಗಾಡಿ ನಿಂದ್ರಸಂದ್ರು ಅವರು. ನಿಂದ್ರಸಂದು ಡ್ರೈವರ್ಗೆ ಈಗ ತಾವು ಕೂತ್ರು, ಈ ಕಡೆ ಅವನು ಕುಂದ್ರಿಸಿದ್ರು, ನೀ ಕುಂದ್ರಿ ಈ ಕಡೆ ಅಂತ ಕುಂದ್ರಿಸಿ ಅಲ್ಲಿ ಹೋಗಿ ವೇದಿಕೆ ಮುಂದೆ ಗಾಡಿ ನಿಂದ್ರಿಸಿದ ಕೂಡ ಎಲ್ಲರೂ ಬಂದು ಬಾಕ್ಲ ತೆಗೆದು ಮುತ್ತೆ ಅವ್ರು ಬಂದರು. ಬರ್ರಿ 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 ಅಂತ ಡ್ರೈವರ್ನ ಕರ್ಕೊಂಡು ಹೋದ್ರ ಮ್ಯಾಗ. ಆ ವೇದಿಕೆ ಮ್ಯಾಗ ಕೂತರು. ಡ್ರೈವರ್ ಜಾಗಕ್ಕೆ ಏನದ ಮುತ್ತೆ ಅವ್ರು ಕೂತರು, ಅಲ್ಲೇ ಕೂತರು. ಆಮ್ಯಾಗ ಹಿಂದಾಗಡೆ ಅದ್ಭುತವಾದ ಮಾತುಗಳನ್ನು ಹೇಳಿದ, ಭಾಳ ಬೆಸ್ಟ್ ಹೇಳಿದ್ರು. ಭಾಳ ಪ್ರವಚನ ಹೆಂಗೆ ಹೇಳಿದರು ಅಂದ್ರೆ ಮುತ್ತೆ ಅವ್ರು ಹೇಳಕ್ಕಿಲ್ಲ ಹಂಗೆ ಹೇಳಿದರು. ಹಂಗೆ ಕೇಳಿ ಕೇಳಿ ಎಲ್ಲರೂ ಇದು ಮಾಡ್ಕೊಂಡ್ರು. ಒಳಗೆ ಕೂತವ್ರು ಹೇಳಿದ ಶಾಣ್ಯಾರು ಭಾಳ ಇರ್ತಾರೆ, ಕೇಳೋರು ಹೇಳೋರ್ಕಿಂತ ಶಾಣ್ಯಾರು ಕೇಳೋರು ಇರ್ತಾರೆ. ಅವ್ರೊಳಗೆ ಒಬ್ಬ ಎದ್ದು ನಿಂತು ಪ್ರಶ್ನೆ ಮಾಡ್ದ, ಇಷ್ಟೊತ್ತನ ಇದನ್ನು ಹೇಳಿದ್ರಲ್ಲ ಇಂಥ ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಉತ್ತರ ಕೊಡ್ರಿ ಅಂದ. ಉತ್ತರ ಎಲ್ಲಿ ಬರ್ಬೇಕು? ಕೇಳಿ ಕೇಳಿ ಬಂದಿದ್ದಿತ್ತದು, ಒಳಗಿಂದ ಬತ್ತಿದ್ದ ಉತ್ತರ ಬರ್ತದೆ. ಉತ್ತರ ಎಲ್ಲಿದು ಕೊಡಬೇಕು? ಅವ ಶಾಣ್ಯಾನೂ ಇದ್ದ ಡ್ರೈವರ್, ಅಟ್ ಶಾಣ್ಯಾನೂ ಇದ್ದ. ಉತ್ತರ ಏನು ಹೇಳಿ ಕೇಳ್ರಿ, ಪ್ರಶ್ನೆ ಕೇಳ್ರಿ ಅಂದ. ಕೇಳಿದ ಕೂಡಲೇ ಆ ಪ್ರಶ್ನೆ ನನಗನ್ಸು ಮಟ್ಟಿಗೆ ಆ ಮುತ್ಯಾರನ್ನ ಬಿಟ್ಟರೆ ಮತ್ತೊಬ್ಬರಿಗೆ ಬರ್ತಿದ್ದಿಲ್ಲ ಅದು. ಅಂಥ ಪ್ರಶ್ನೆ ಕೇಳೋಣ ಇವ ಏನಂದ, ಈ ಪ್ರಶ್ನೆಗೆ ನಾವು ಉತ್ತರ ಕೊಡ್ಬೇಕಾ? ನಾ ಯಾಕ್ರಿ ಹೋಗಿ ನಮ್ಮ ಡ್ರೈವರ್ನ ಕೇಳ್ರಿ, ಅವ ಕೊಡ್ತಾನೆ ಉತ್ತರ ಅನ್ನವ. ಹಂಗೆ ಅಂದ್ಕೊಳ್ಳಿ ಮುತ್ತೆಯವ್ರನ್ನ ಕರ್ಕೊಂಬಂದು ಕೇಳಿದ್ರು, ಅವ್ರು ಉತ್ತರ ಕೊಟ್ಟರು. ಹೌದಪ್ಪ ಡ್ರೈವರ್ ಈಟ್ ಶಾಣೆ ಅದಾನಂದ್ರೆ ಮತ್ತು ಮುತ್ತೆಯವ್ರು ಇರ್ಲಾರ್ದು ಏನು ಮಾಡ್ತಾರೆ, ಭಾಳ ಶಾಣ್ಯರು ಅದಾರಂದ್ರೆ. ಹಂಗೆ ನಾವು ಸಹಿತ ಇನ್ನು ಮುಂದೆ ಎಲ್ಲಿ ಹೋದ್ರು ಈ ಮಾತುಗಳನ್ನು ಕೇಳೇವಲ್ಲ, ವೇದಿಕೆ ಮ್ಯಾಗಿರೋರ ಮಾತುಗಳನ್ನು ಕೇಳಿ ಎಲ್ಲಿ ಬೇಕಾದಲ್ಲಿ ಬೇಕಾದಂಗೆ 4 ತಾಸು ಮಾತಾಡುವಂಥ ತಾಕತ್ತು ನಮಗೂ ಬಂದದ. ಶ್ರೀಮತಿ ಮಹದಿ ಲಲಿತಾ ಬಸವರಾಜ್ ಇಜೇರಿ. ವೀರಪ್ಪ ಸಿರೂರ್, ಶಿಕ್ಷಣ ಕ್ಷೇತ್ರ ಕಲಬುರ್ಗಿ. ಸರ್ ಶ್ರೀಮತಿ ಮಹಾಲಕ್ಷ್ಮಿ ಬಸವರಾಜ್ ಹಂಚಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಪ್ರಯುಕ್ತ ಈ ವಿಶೇಷವಾಗಿರ್ತಕ್ಕಂಥ